ಒಬ್ಬರು ಡಾಕ್ಟ್ರ್ ಆಗಬೇಕು ಅಂತ ಹೇಳಿದ್ರೆ ಭಾರತದಲ್ಲಿ ಕೆಲವರು ಹೇಳ್ತಾರೆ 1 ಕೋಟಿ ಖರ್ಚಾಗುತ್ತೆ, 2 ಕೋಟಿ ಖರ್ಚಾಗುತ್ತೆ, 5 ಕೋಟಿ ಖರ್ಚಾಗುತ್ತೆ ಅಂತ ಮಾತಾಡ್ತಾರೆ. ಈ ಥರ ದುಬಾರಿಯಾದಾಗ ನಾವು ಲೋನ್ ತಗೊಂಡ್ರೂ ಕೂಡ ತೀರ್ಸೋಕ್ಕಾಗಲ್ಲ. ಹಾಗಾಗಿ ನಾವು ಯುಕ್ರೇನ್ಗೆ ಹೋಗಿ ಓದ್ಕೊಳ್ತೀವಿ ಅಂತ ಅನೇಕ ವಿದ್ಯಾರ್ಥಿಗಳು ಅಲ್ಲಿ ಹೋಗಿ ಓದ್ಕೊಂಡ ಉದಾಹರಣೆ ಕೂಡ ಇದೆ ನಮ್ಮಲ್ಲಿ. ಯುಕ್ರೇನಿಗೆ ಹೋಗಿ 25 ಲಕ್ಷ 30 ಲಕ್ಷ ಇದ್ದರೆ ಯುಕ್ರೇನ್ನಲ್ಲಿ 5 ವರ್ಷಗಳ ಕಾಲ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಡಾಕ್ಟ್ರಾಗಿ ಬರಬಹುದು ಇತ್ತಲ್ವಾ? ಹೋಗಿದ್ದು ನಿಜ. ಇಲ್ಲೇನಾಗಿದೆ ಗುಜರಾತಲ್ಲಿ ನೋಡಿ, 70,000 ರೂಪಾಯಿಗೆ ಒಬ್ಬರು ಡಾಕ್ಟ್ರ್ ಅಂತ. ಇಲ್ಲಿ ಬರೀ 70,000 ರೂಪಾಯಿ ಖರ್ಚು ಮಾಡಿದ್ರೆ ಅವರು ಡಾಕ್ಟ್ರ್ ಆಗಬಹುದು ಅಂತ. ವೈದ್ಯ ಲೋಕ ಬೆಚ್ಚಿ ಬೀಳ್ತಾ ಇದ್ದಾರೆ ಈ ಸುದ್ದಿ ಕೇಳಿಬಿಟ್ಟು. 8ನೇ ತರಗತಿ ಓದಿದರೆ ಸಾಕಂತ ಇಲ್ಲಿ ಡಾಕ್ಟ್ರುಗಳು ಗುಜರಾತಲ್ಲಿ 8ನೇ ಕ್ಲಾಸ್ ಓದಿದರೆ ಹೇಗೆ ಅಂದರೆ 70,000 ಕೊಟ್ಬಿಟ್ರೆ ಡಾಕ್ಟ್ರ್ ಥರ ಸರ್ಟಿಫಿಕೇಟ್ ಕೊಟ್ಬಿಡ್ತಾರೆ ಇವರಿಗೆ. ಒಂದು ವಿಚಿತ್ರ ಸ್ಕ್ಯಾಮ್ನಲ್ಲಿ ಗುಜರಾತ್ ಸುದ್ದಿ ಆಗ್ತಾ ಇದೆ ಇವತ್ತಿಗೆ. ಬರೀ 70,000 ರೂಪಾಯಿ ಶುಲ್ಕವನ್ನು ವಿಧಿಸಿ ವೈದ್ಯಕೀಯ ಪದವಿ ಕೊಟ್ಟುಬಿಟ್ಟಿದ್ದಾರೆ ಇವರುಗಳಿಗೆ. ದುಡ್ಡು ಪಡ್ಕೊಂಡು ಪದವಿ ಕೊಡುವಂಥ ಜಾಲ ಇಲ್ಲಿ ಪತ್ತೆ ಹಚ್ಚಲಾಗಿದ್ದಾರೆ. ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಅದನ್ನು. ನಕಲಿ ವೈದ್ಯಕೀಯ ಪದವಿಯನ್ನು ಪಡ್ಕೊಂಡಿದ್ದು 14 ಮಂದಿ ವೈದ್ಯರು, ನಕಲಿ ವೈದ್ಯರುಗಳಿವರು. ಅವರಷ್ಟು ಜನ ಅರೆಸ್ಟ್ ಮಾಡಿದ್ದಾರೆ. ಈಗ ಇವ್ರಿಗಷ್ಟೇ ಅಲ್ಲ, 1200 ಜನ ಅದೆಲ್ಲೆಲ್ಲಿ ಸರ್ಟಿಫಿಕೇಟ್ ಇಟ್ಕೊಂಡು, ಅದೆಲ್ಲ ಕ್ಲಿನಿಕ್ಗಳು ಓಪನ್ ಮಾಡಿಕೊಂಡು, ಅದು ಯಾವ್ಯಾವ ಪೇಷಂಟ್ಗಳಿಗೆ ಅದೇನು ಔಷಧಿ ಕೊಟ್ಟಿದ್ದಾರೋ, ಬದುಕಿಸಿದ್ದಾರೋ, ಸಾಯಿಸಿದ್ದಾರೋ, ಹಣ ಮಾಡಿಕೊಂಡಿದ್ದಾರೋ, ಯಾಮಾರಿಸಿದ್ದಾರೋ ಗೊತ್ತಿಲ್ಲ. ಇನ್ನೂ 1200 ಜನ ಈ ದೇಶದಲ್ಲೋ ಗುಜರಾತಲ್ಲೋ ತಲೆ ಮರೆಸ್ಕೊಂಡಿರ್ತಾರೆ, ಕ್ಲಿನಿಕ್ ಓಪನ್ ಮಾಡ್ಕೊಂಡಿರ್ತಾರೆ. ಡಿಗ್ರಿ ಇದೆಯಲ್ಲ, ಅವರು ಫೋಟೋ ಹಾಕ್ಬಿಟ್ಟಿರ್ತಾರೆ ಅಲ್ಲಿ, ಇಂತಿಂಥ ಡಿಗ್ರಿ ಅಂತ. ನೋಡಿದ ತಕ್ಷಣ ಜನಗಳಿಗೆ ಏನು ಪೂರ್ತಿ ಡೀಟೇಲ್ಸ್ ಓದೋಕೆ ಹೋಗ್ತಾರೆ ಅಲ್ಲಿ. ಫುಲ್ ಡೀಟೇಲ್ಸು, ಯಾರು ಏನು ಎತ್ತ, ಇದು ನಿಜವಾ ಸುಳ್ಳ, ಸರ್ಟಿಫಿಕೇಟ್ ಅಂಟಿಸ್ಬಿಟ್ಟಿರ್ತಾರಲ್ಲಿ. ಇರಬಹುದೇನೋ ಅಂತ ಹೋಗ್ಬಿಡ್ತಾರೆ. 1200 ಜನ ನಾಪತ್ತೆ. ಡಾಕ್ಟರ್ ರಮೇಶ್ ಗುಜರಾತಿ ಎಂಬ ಪ್ರಮುಖ ಆರೋಪಿಯನ್ನು ಇದೀಗ ಅಂದರ್ ಮಾಡಿದ್ದಾರೆ. ಎಲೆಕ್ಟ್ರೋ ಹೋಮಿಯೋಪಥಿಕ್ ಮೆಡಿಸಿನ್ ಇಲಾಖೆ ಕೊಡುವಂತಹ ವೈದ್ಯಕೀಯ ಪದವಿಯನ್ನು ಈ ಜಲ ಕೊಡ್ತಾ ಇತ್ತಂತೆ. ಹಲವಾರು ಅರ್ಜಿ ಬರುತ್ತೆ, ಪ್ರಮಾಣಪತ್ರ ಬರುತ್ತೆ ಮತ್ತು ಸ್ಟ್ಯಾಂಪ್ಗಳು ಬರ್ತವೆ. ಅವೆಲ್ಲವನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಸಿಕ್ಕಿದ್ದು ಹೇಗಪ್ಪ ಈ ಜಾಲ ಅಂತ ಹೇಳಿದ್ರೆ, ನೋಡಿ, 3 ವ್ಯಕ್ತಿಗಳು ನಕಲಿ ವೈದ್ಯಕೀಯ ಪದವಿಯನ್ನು ಪಡ್ಕೊಂಡು ಅಲೋಪತಿ ವೈದ್ಯರಾಗಿ ಸೇವೆ ಮಾಡ್ತಾ ಇದ್ದರ ಬಗ್ಗೆ ಒಂದು ಮಾಹಿತಿ ಸಿಗುತ್ತೆ. ಹೌದಾ, ಇದೇನಿದು ಅಂತ ಹೇಳಿ ರೇಡ್ ಮಾಡ್ತಾರೆ. ಕಂದಾಯ ಅಧಿಕಾರಿಗಳು ರೇಡ್ ಮಾಡ್ತಾರೆ, ಪೊಲೀಸರು ಕೂಡ ರೇಡ್ ಮಾಡ್ತಾರೆ. ಜಂಟಿಯಾಗಿ ನಕಲಿ ಕ್ಲಿನಿಕ್ಗಳ ಮೇಲೆ ದಾಳಿ ಮಾಡ್ತಾರೆ ಪೊಲೀಸರು. ವಿಚಾರಣೆ ಮಾಡಿದಾಗ ಇದ್ಯಾವುದೋ BEHM ಇಲಾಖೆ ಕೊಟ್ಟಂತಹ ಡಿಗ್ರಿ ಸರ್ಟಿಫಿಕೇಟನ್ನು ಕೊಡ್ತಾರೆ ಅವರು, ವೈದ್ಯಕೀಯ ಪದವಿದು ಅಂತ. ಆದರೆ ಗುಜರಾತ್ ಸರ್ಕಾರ ಇಂಥ ಯಾವುದೇ ಪ್ರಮಾಣ ಪತ್ರವನ್ನು ಕೊಡ್ತಾ ಇಲ್ಲ. ಇದ್ರ ಬಗ್ಗೆ ಅಧಿಕಾರಿಗಳು ಗಮನಿಸ್ತಾರೆ. ಈ ಥರದೊಂದು ಪದವಿ ಇದೆಯಾ, ಒಂದು ಕಾಲೇಜ್ ಇದೆಯಾ, ಒಂದು ಡಿಗ್ರಿ ಇದೆಯಾ, ಚೆಕ್ ಮಾಡ್ಕೊಳ್ತಾರೆ ಅವರು. ಇದು ನಕಲಿ ಅನ್ನೋ ನಿರ್ಧಾರಕ್ಕೆ ಅವ್ರು ಬರ್ತಾರೆ. ನಕಲಿ ವೆಬ್ಸೈಟ್ನಲ್ಲಿ ಆರೋಪಿಗಳು, ವೆಬ್ಸೈಟ್ ಕೂಡ ನಕಲಿ, ಆ್ಯಸ್ ಇಫ್ ಈ ಥರದೊಂದು ಇದೆ, ಒಂದು ವೈದ್ಯಕೀಯ ಪದವಿ ಇದೆ ಅಂಥೇಳಿ ನಕಲಿ ವೆಬ್ಸೈಟನ್ನು ತೆರೆದು ಅದರಲ್ಲಿ ಪದವಿಗಳನ್ನು ನೋಂದಾಯಿಸ್ತಾ ಇದ್ದರು. ಭಾರತದಲ್ಲಿ ಎಲೆಕ್ಟ್ರೋ ಹೋಮಿಯೋಪಥಿಯನ್ನು ನಿರ್ಬಂಧಿಸುವಂಥ ಯಾವುದೇ ನಿಯಮಾವಳಿ ಇಲ್ಲ. ಇದನ್ನು ಎನ್ಕ್ಯಾಶ್ ಮಾಡ್ಕೊಂಡಿರ್ತಾರೆ ಇವರು. ಆ ಥರದ ರೂಲ್ಸೇ ಇಲ್ವಲ್ಲ, ನಾವು ಆರಾಮಾಗಿ ಮಾಡಬಹುದು ಅಂತ ಹೇಳಿ ಇದನ್ನು ತಿಳ್ಕೊಂಡೇನೆ ಆರೋಪಿಗಳು ಈ ಪದವಿ ಕೊಡುವಂಥ ಮಂಡಳಿಯನ್ನು ರಚನೆ ಮಾಡ್ಕೊಂಡಿರ್ತಾರೆ. ಆ ಥರದ್ದು ಇಲ್ವಲ್ಲ ರೂಲ್ಸು, ನಾವೇ ಒಂದು ಮಾಡಿಬಿಡೋಣ ಮಂಡಳಿ. ಗೌರ್ಮೆಂಟ್ ಅಂತೂ ಏನು ನಿರ್ಬಂಧ ಮಾಡಿಲ್ಲ ನಮಗೆ, ಒಂದು ಮಂಡಳಿ ಮಾಡಿಕೊಂಡ್ರು, ಆ ಸರ್ಟಿಫಿಕೇಟ್ ಕೊಟ್ಟರು ಇವರು. ಆದರೆ ಇಲ್ಲಿ ಅಲೋಪತಿ ವೈದ್ಯವನ್ನು ಇವರಿಲ್ಲಿ ಪ್ರಾಕ್ಟೀಸ್ ಮಾಡೋ ರೀತಿಯಲ್ಲಿ ಆ್ಯಸ್ ಜನಕ್ಕೆ ಏನಂದರೆ ಗೊತ್ತೇನ್ರಿ, ಡಾಕ್ಟ್ರ್ ಅಂತ ಹಾಕೊಂಡ್ಬಿಟ್ರೆ ಡಾಕ್ಟ್ರ್ ಅಷ್ಟೇ, ವೈದ್ಯೋ ನಾರಾಯಣೋ ಹರಿಹಿ ಅಂತ. ಇಂಡಿಯಾದಲ್ಲಿ ವೈದ್ಯರನ್ನ ದೇವ್ರಿಗೆ ಸಮಾನ, ನಾರಾಯಣಗೆ ಸಮಾನ ಅಂತ ನೋಡ್ತಾರೆ ಅವರು. ಏನೋ ವೈದ್ಯರು ನಮಗೆ ಕೈ ನೋವು, ಕಾಲು ನೋವು, ಹುಷಾರಿಲ್ಲ, ವಾಸಿ ಮಾಡ್ತಾರೆ ಅಂತ. 5 ಜನರನ್ನು ನಿಯೋಜನೆ ಮಾಡಿಕೊಂಡು ಎಲೆಕ್ಟ್ರೋ ಹೋಮಿಯೋಪತಿ ತರಬೇತಿಯನ್ನು ಕೊಟ್ಟಿರ್ತಾರೆ. 3 ವರ್ಷದ ಒಳಗಾಗಿ ಪದವಿಯನ್ನು ಕೊಡಲಾಗ್ತಾಯಿತ್ತು ಅಂತ ಹೇಳಲಾಗಿದೆ. ಬಳಿಕ ರಾಜ್ಯ ಸರ್ಕಾರದೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡು ಆಯುಷ್ ಸಚಿವಾಲಯದ ವತಿಯಿಂದ ನಿಮಗೆ ಪದವಿ ಕೂಡ ಕೊಡಿಸ್ತೀವಿ ಅಂತ ಈ ಆರೋಪಿಗಳು ಪ್ರಚಾರ ಮಾಡಿರ್ತಾರೆ. ಇದು ಮಾಡಿ ನಕಲಿ ಡಿಗ್ರಿ ಕೊಡ್ತಾ ಇರ್ತಾರೆ. ಈ ಪ್ರಮಾಣ ಪತ್ರಕ್ಕೆ 70,000 ರೂಪಾಯಿ ಶುಲ್ಕವನ್ನು ಇವರು ಹಾಕಿದ್ದರ ಬಗ್ಗೆ ಮಾಹಿತಿ ಇದೆ. ಈಗ ಟೆನ್ಷನ್ ಏನು ಅಂತ ಹೇಳಿದ್ರೆ, ಈ 1200 ಜನ ಎಲ್ಲೆಲ್ಲೋ ಹೋಗ್ಬಿಟ್ಟಿದ್ದಾರಲ್ಲ, ಇವರು ಎಲ್ಲೆಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಅವ್ರನ್ನ ಮೊದಲು ಹಿಡಿದು ಒಳಗಡೆ ಹಾಕಬೇಕು.